ಜಮೀರ್ ಡ್ಯಾಮೇಜ್ ಡೈನಾಮೈಟ್ ಈಗ ಯೋಗೇಶ್ವರ್ ಅವರು ಸ್ಫೋಟ ಮಾಡ್ತಾ ಇದ್ದಾರೆ. ಒಳ ಅರ್ಥವನ್ನ ಹೇಳ್ತಾ ಇದ್ದಾರೆ. ರಾಜಕೀಯ ಏನಾಯಿತು ಚನ್ನಪಟ್ಟಣದಲ್ಲಿ ಅಂತ ಹೇಳಿ ಯಾವ ರೀತಿಯಾದಂಥ ಏಟುಗಳು ಬಿತ್ತು ಅನ್ನುವಂಥದ್ದನ್ನು ಯೋಗೇಶ್ವರ್ ಅವರು ಮಾತನಾಡಿದರು. ಇವತ್ತು ಸುದ್ದಿಗೋಷ್ಠಿಯನ್ನು ಮಾಡಿದರು. ನಿನ್ನೆ ಅಷ್ಟೇ ಮತದಾನ ಆಗಿದೆ. ಈ ಮತದಾನದ ನಂತರ ಯೋಗೇಶ್ವರ್ ಆಡಿರುವಂಥ ಮಾತುಗಳು ಬಹಳ ಚರ್ಚೆಗೆ ಎಡೆ ಮಾಡಿಕೊಡ್ತಾ ಇದೆ. ಜಮೀರ್ ಅವರ ಒಂದು ಹೇಳಿಕೆ ಯೋಗೇಶ್ವರ್ ಅವರ ಸೋಲಿಗೆ ಕಾರಣವಾಗುತ್ತಾ ಗೊತ್ತಿಲ್ಲ. ಯಾಕೆ ಅಂತಂದ್ರೆ ಯೋಗೇಶ್ವರ್ನು ಗೆಲ್ತೀರಾ ಅಂತಂದ್ರೆ ಎರಡೂ ಟಫ್ ಇದೆ, 50-50 ಅಂತ ಅವರೇ ಹೇಳಿಕೊಡ್ತಾರೆ. ಜಮೀರ್ ಹೇಳಿಕೆಯಿಂದ ಮುಸ್ಲಿಂ ಮತಗಳ ಕ್ರೋಢೀಕರಣವಾಗಿದೆ. ಇನ್ನೊಂದು ಕಡೆಗೆ ಒಕ್ಕಲಿಗ ಸಮುದಾಯದ ಮತಗಳಿಗೆ ಹೊಡೆತ ಬಿದ್ದಿದೆ. ಬಿಜೆಪಿ ಜೆಡಿಎಸ್ ಮೈತ್ರಿ ವರ್ಕೌಟ್ ಆಗಬಹುದು ಅಂತ ಯೋಗೇಶ್ವರ್ ಅವರೇ ಸ್ವತಃ ಹೇಳ್ತಾ ಇದ್ದಾರೆ. ಯಾರೇ ಗೆದ್ರು ಕೂಡ ಅಲ್ಪ ಮತದ ಅಂತರವಷ್ಟೇ ಅಂತ ಯೋಗೇಶ್ವರ್ ಅವರು ಹೇಳ್ತಾ ಇದ್ದಾರೆ. 1 ಲಕ್ಷಕ್ಕಿಂತ ಹೆಚ್ಚು ಮತ ಪಡೆದ್ರಷ್ಟೇ ನನ್ನ ಗೆಲುವು ಅಂತ ಯೋಗೇಶ್ವರ್ ಹೇಳ್ತಾ ಇರೋದು. ಎಚ್ಡಿಕೆ ವಿರುದ್ಧ ಕರಿಯಾ ಅನ್ನುವಂತ ಹೇಳಿಕೆಯಿಂದ ಯೋಗೇಶ್ವರ್ಗೆ ಈಗ ಆಘಾತವಾಗಿದೆಯಾ? ಚನ್ನಪಟ್ಟಣ ಉಪಚುನಾವಣೆಯ ಚಿತ್ರವನ್ನ ಜಮೀರ್ ಅವರು ಬದಲಿಸಿದ್ರ? ಒಕ್ಕಲಿಗರ ಮತ ನಿಖಿಲ್ ಕುಮಾರಸ್ವಾಮಿ ಪರಾನ. ಜಮೀರ್ ಮಾತು ದುಬಾರಿ, ಯೋಗೇಶ್ವರ್ಗೆ ಈಗ ವರಿ ಶುರುವಾಗಿದೆ. ಇವತ್ತು ಸುದ್ದಿಗೋಷ್ಠಿಯನ್ನ ಮಾಡಿದ್ರು, ಮಾತನಾಡಿದ್ರು. ನನ್ನ ಸಹೋದ್ಯೋಗಿ ಕೂಡ ಅವ್ರ ಜೊತೆಗೆ ಮಾತನಾಡಿದ್ರು. ಆಗಲೂ ಕೂಡ ಅದೇ ಮಾತುಗಳನ್ನ ಯೋಗೇಶ್ವರ್ ಅವರು ಆಡಿರೋದು. ಏನಾಯ್ತು ಯೋಗೇಶ್ವರ್ ಅವರಿಗೆ? ಯಾಕೆ ಇಷ್ಟೊಂದು ಒಂದು ಹತಾಶೆಯ ಮಾತುಗಳನ್ನು ಯೋಗೇಶ್ವರ್ ಆಡುವಂಥ ಪರಿಸ್ಥಿತಿ ಬಂತು? ಅದು ಜಮೀರ್ ಅವರಿಂದನೇ ಅನ್ನುವಂಥ ಮಾತುಗಳು ಈಗ ಕೇಳಿ ಬರ್ತಾ ಇದೆ. ಅವರೇ ಸ್ವತಃ ಹೇಳಿರೋದು. ಹಾಗಿದ್ದಾಗ ಏನು ಮಾತನಾಡಿದ್ರು? ನನ್ನ ಸಹೋದ್ಯೋಗಿ ಅವ್ರ ಜೊತೆಗೆ ಮಾತನಾಡಿಸಿದ್ದಾರೆ, ವಿನಯ್ ಜೊತೆಗೆ. ಏನು ಹೇಳಿದ್ದಾರೆ ಯೋಗೇಶ್ವರ್ ನೋಡಿ. ಚನ್ನಪಟ್ಟಣ ಉಪಚುನಾವಣೆಗೆ ನಿನ್ನೆಯಷ್ಟೇ ಮತದಾನ ಮುಗಿದಿದೆ. ಇಂದು ಅಭ್ಯರ್ಥಿಗಳು ಕೂಡ ಗೆಲುವು ಸೋಲಿನ ಲೆಕ್ಕಾಚಾರದಲ್ಲಿ ಮುಂದಾಗಿದ್ದಾರೆ. ಅವರವ್ರದೇ ಆದಂಥ ಒಂದಷ್ಟು ಲೆಕ್ಕಾಚಾರದಲ್ಲಿ ಸೋಲು ಗೆಲುವಿನ ಒಂದು ಅಂತರವನ್ನು ಇದೀಗ ಚರ್ಚೆ ಮಾಡ್ತಾ ಇದ್ದಾರೆ. ಸದ್ಯ ಈ ಬಗ್ಗೆ ಮಾತನಾಡಲಿಕ್ಕೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂಥ CP ಯೋಗೇಶ್ವರ್ ಅವರು ನನ್ನ ಜೊತೆ ಇದ್ದಾರೆ. ಅವ್ರನ್ನ ಮಾತನಾಡಿಸ್ತೀನಿ. ಸರ್, ಮೊದಲನೇದಾಗಿ ಚನ್ನಪಟ್ಟಣದಲ್ಲಿ ದಾಖಲೆ ಮಟ್ಟದ ಮತದಾನ ಆಗಿದೆ. ನಿನ್ನೆ ಮತದಾನ ಆಗಿದೆ. ನಿಮ್ಮ ಲೆಕ್ಕಾಚಾರ ಹೇಗಿದೆ? ಯಾವೆಲ್ಲ ವಿಚಾರಗಳು ಪ್ಲಸ್ ಆಗುತ್ತೆ, ಯಾವೆಲ್ಲ ವಿಚಾರಗಳು ಮೈನಸ್ ಆಗುತ್ತೆ ಅಂತ ಅನಿಸ್ತಿದೆ? ಚನ್ನಪಟ್ಟಣದ ರಾಜಕೀಯ ಇತಿಹಾಸದಲ್ಲಿ 2,06,000ಗಿಂತ ಹೆಚ್ಚು ಮತಗಳಾಗಿರ್ತಕ್ಕಂಥದ್ದು ಒಂದು ಆಶಾದಾಯಕವಾದಂಥ ಬೆಳವಣಿಗೆ. ಮತದಾರರು ಭಾಳ ಹುಮ್ಮಸ್ಸಿನಿಂದ, ಹುರುಪಿನಿಂದ ಬಂದು ಮತದಾನ ಮಾಡಿದ್ದಾರೆ. ಮತದಾನ ಆಗಿದೆ, ಆದರೆ ಗುಪ್ತ ಮತದಾನ. ಯಾರಿಗೆ ಬೇಕಾದ್ರೂ ಮತ ಹಾಕ್ಬೋದು. ಮತದಾರರನ್ನ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಇದೆ. ಆದರೂ ನಾವು ಅವ್ರನ್ನ ತಲುಪುವ ಪ್ರಯತ್ನ ಮಾಡಿದ್ದೀವಿ. ಕಡಿಮೆ ಅವಧಿ ಇತ್ತು. ಭಾಳ ಅವ್ರನ್ನ ನೇರವಾಗಿ ಭೇಟಿ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ್ವಿ. ಆದರೆ ಆಗಲಿಲ್ಲ, ಸಮಯದ ಅಭಾವ. ನೋಡಬೇಕು ಏನಾಗುತ್ತೆ ಅಂತ. CP ಯೋಗೇಶ್ವರ್ ಅವರು 9 ಚುನಾವಣೆಗಳನ್ನು ಎದುರಿಸಿದ್ದಾರೆ. ಇದು 10ನೇ ಚುನಾವಣೆ. ನಿಮ್ಮ ರಾಜಕೀಯ ಒಂದು ಅನುಭವದ ಪ್ರಕಾರ ಈ ಚುನಾವಣೆಯಲ್ಲಿ ಗೆಲ್ಲುವ ನಿರೀಕ್ಷೆ ಎಷ್ಟಿದೆ ಸರ್? ಗೆಲ್ಲುವ ನಿರೀಕ್ಷೆ 50-50 ಇದೆ. ಏಕೆಂದರೆ ನಾನು ಭಾಳ ಚುನಾವಣೆಗಳು ನೋಡಿದ್ದೀನಿ. ಕಳೆದ 2 ಚುನಾವಣೆಯಲ್ಲೂ ಕೂಡ ನಾನು ನಿರೀಕ್ಷೆ ಇಟ್ಟಿದ್ದೆ ಗೆಲ್ತೀನಿ ಅಂತ. ಸೋತೆ ನಾನು. ಹಾಗಾಗಿ ಈಗ ಒಂದು ಆತ್ಮವಿಶ್ವಾಸದ ಕೊರತೆ ಇದೆ. ಯಾವಾಗಲೂ ಗೆಲ್ತೀವಿ ಅಂತ ಹೇಳ್ತೀವಿ, ಸೋತಿರ್ತೀವಿ. ನಾವು ಅರ್ಥ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಮತದಾರರ ಮನಸ್ಸಿನ ಮರ್ಮ ನಮ್ಗೆ ಅರ್ಥ ಆಗೋದಿಲ್ಲ. ಆದರೆ ಈ ಚುನಾವಣೆ ಒಂದು ರೀತಿ ವಿಚಿತ್ರವಾದಂಥ ಘಟ್ಟವನ್ನು ತಲುಪಿದೆ. ಒಂದು ಕಡೆ ಸ್ಥಳೀಯವಾಗಿ ಒಕ್ಕಲಿಗರ ಪ್ರಾಬಲ್ಯವಿರ್ತಕ್ಕಂಥ ಕ್ಷೇತ್ರ. ಇಲ್ಲಿ ದೇವೇಗೌಡರು ಬಂದು ಖುದ್ದಾಗಿ ತೊಡೆ ತಡ್ತಕ್ಕಂಥದ್ದು, ಅವರ ಆವೇಶದ ಭಾಷಣ, ಅವ್ರ ಮೊಮ್ಮಗನ್ನ ಗೆಲ್ಲಿಸ್ತೀನಿ ಅಂತ ಹೇಳ್ತಕ್ಕಂಥದ್ದು, ಅವ್ರ ಪ್ರತಿಜ್ಞೆ ಮಾಡ್ತಕ್ಕಂಥದ್ದು. ಅವರು ಈ ವಯಸ್ಸಲ್ಲೂ ಕೂಡ ಇಷ್ಟೆಲ್ಲ ಹೋರಾಟದ ಮಾಡೋದು ನೋಡಿದಾಗ ಎಲ್ಲ ಒಂದು ಕಡೆ ನಾವು ಮೆಚ್ಚಲೇಬೇಕು. ಅವರ ಒಂದು ದೃಢವಾದಂಥ ನಾಯಕತ್ವವನ್ನು ನಾವು ಒಪ್ಕೋಬೇಕಾಗತ್ತೆ. ಕುಮಾರಸ್ವಾಮಿ ಅವರು ಒಂದು ದೈತ್ಯ ಶಕ್ತಿ. ಇಲ್ಲಿ ರಾಜೀನಾಮೆ ಕೊಟ್ಟು ಮಂಡ್ಯಕ್ಕೆ ಹೋಗಿ ಅರ್ಜಿ ಹಾಕ್ಬಿಟ್ಟು ಗೆದ್ದುಬಿಡ್ತಾರೆ. ಅಲ್ಲಿ 7-8 ಜನ ಕಾಂಗ್ರೆಸ್ಸಿನ ಶಾಸಕ ಇದ್ದರೂ ಕೂಡ ಅರ್ಜಿ ಹಾಕಿ ಸುಮ್ಮನೆ ಕೂತ್ಕೊಂಡು ಗೆಲ್ತಾರೆ. ಚನ್ನಪಟ್ಟಣದಲ್ಲಿ 2 ಚುನಾವಣೆಯಲ್ಲೂ ಹಾಗೆ ಆಗಿದೆ. ಬಸ್ ಸ್ಟ್ಯಾಂಡಿಗೆ ಬಂದು ಅರ್ಜಿ ಬಿಸಾಕಿದ ತಕ್ಷಣ ಅವ್ರು ಚುನಾವಣೆ ಗೆದ್ದಿದ್ದಾರೆ. ಎಲ್ಲೂ ಪ್ರಚಾರಕ್ಕೆ ಬರಲಿಲ್ಲ ಅವರು. ಇದೆಲ್ಲ ಹಿನ್ನೆಲೆ ಯೋಚನೆ ಮಾಡಿದಾಗ ನಾವು ಅವರಿಗೂ ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದಾರೆ.
ಮತ್ತು NDA ಪಾರ್ಟ್ನರ್ ಆಗಿದ್ದಾರೆ. ಅಲ್ಲಿ ಕೇಂದ್ರದ BJP ಸರ್ಕಾರ ಇದೆ, ಅವರು ಒಂದು ಐಕ್ಯ ಶಕ್ತಿ. ಬಟ್ ಅವರು ನಿಖಿಲ್ ಕುಮಾರಸ್ವಾಮಿ ಅವ್ರಿಗೂ ಕೂಡ ಒಂದು ಯೂತ್ ಐಕಾನ್ ಅವನು, ಅವ್ರಿಗೂ ಕೂಡ ಒಂದಷ್ಟು ಅಟ್ರಾಕ್ಷನ್ ಇದೆ. ಇದು ಮೂರು ಒಂದು ಕಡೆ ಆದರೆ ಒಂದು ಜಾತಿ ಸಮೀಕರಣ ಕೂಡ ಅವ್ರಿಗಿದೆ. ನನಗೆ ನಮ್ಮ ಸರ್ಕಾರ ಇದೆ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಿದ್ದಾರೆ, DK ಶಿವಕುಮಾರ್ ಉಪಮುಖ್ಯಮಂತ್ರಿಗಳಿದ್ದಾರೆ. DK ಶಿವಕುಮಾರ್ ಹೇಳಿ ಕೇಳಿ ನಮ್ಮ ಜಿಲ್ಲೆಯವರು. ನಾವೆಲ್ಲ ಒಂದು ಜನ ಒಟ್ಟಿಗೆ ಸೇರ್ಕೊಂಡು ನಮ್ಮ ಪ್ರಯತ್ನ ನಾವು ಮಾಡಿದ್ದೀವಿ. ಸರ್ಕಾರ ಇದೆ ನಮ್ಮದು, ಒಂದು 5 ಗ್ಯಾರಂಟಿಗಳು ಇವತ್ತು ಜನಗಳ ಮುಂದೆ ಇದೆ. ಈ ಒಂದು ಪ್ರಯತ್ನ ಪಾರ್ಲಿಮೆಂಟ್ ಚುನಾವಣೆಯಲ್ಲೂ ಗ್ಯಾರಂಟಿಗಳಿದ್ದು, ಆದರೆ ಇಲ್ಲಿ NDA ಅಭ್ಯರ್ಥಿ ಗೆಲ್ತಾರೆ 25,000 ಅಂತರದಲ್ಲಿ. ನಾನು ಆವಾಗ ಅಲ್ಲಿದ್ದೆ, ಈಗ ಉಲ್ಟಾ ಆಗಿದೆ ಕೇಸು. ಈಗ ಪುನಃ ನಾನು ಇಲ್ಲಿದ್ದೀನಿ. ಈ ನನ್ನ ಪ್ರತಿ 2 ಚುನಾವಣೆ 3 ಚುನಾವಣೆಗೆ ಒಂಥರ ಪಕ್ಷಾಂತರ ಮಾಡೋದು ಜನ ಒಪ್ಕೋತಾರ, ಅದನ್ನು ಅಥವಾ ನನ್ನನ್ನು ತಿರಸ್ಕಾರ ಮಾಡ್ತಾರೆ. ಕಾಂಗ್ರೆಸ್ ಒಪ್ಕೊಂಡ್ರು ನಾನು ತಿರಸ್ಕೃತ ಅಭ್ಯರ್ಥಿ ಆಗ್ತೀನ, ಅಥವಾ ಇಬ್ಬರನ್ನೂ ಒಪ್ಕೋತಾರೆ, ಇಬ್ಬರನ್ನೂ ತಿರಸ್ಕಾರ ಮಾಡ್ತಾರೆ. ಎಲ್ಲ ಲೆಕ್ಕಾಚಾರ ಮಾಡಿದಾಗ ನನಗೂ ಗೊಂದಲ ಆಗುತ್ತೆ, ಕ್ಲಾರಿಟಿ ಇಲ್ಲ. ಸಚಿವ ಜಮೀರ್ ಅವರ ಸ್ಟೇಟ್ಮೆಂಟು ನಿಮಗೆ ಏನಾದರೂ ಹಿನ್ನಡೆ ತರಿಸುತ್ತಾ ಹೇಗೆ ಅಂತ? ಎಲ್ಲ ಒಂದು ಕಡೆ ಅದು ಆಗಿದೆ. ನಮ್ಮ ಜನ ಭಾಳಷ್ಟು ಜನ ನನಗೆ ಫೋನ್ ಮಾಡಿ ಕೇಳಿದ್ದಾರೆ, ಇಲ್ಲ ನಿಮಗೆಲ್ಲ ನಾವು ಓಟ್ ಹಾಕಬೇಕು ಅಂತ ಇದ್ವಿ, ನಮಗೆ ಈ ಥರ ಯಾರೋ ಬಂದು ಮಾತಾಡೋದು ಅಷ್ಟು ಒಳ್ಳೆಯದಲ್ಲ, ನಮಗೆ ತಪ್ಪು ಘಾಸಿ ಆಗಿದೆ ಅಂತ. ಸ್ಟೇಟ್ಮೆಂಟು ಒಂದಷ್ಟು ಮತಗಳನ್ನು ಕದ್ದಿರ್ಬೋದು, ಬಟ್ ಒಂದಷ್ಟು ಮತಗಳು ಪ್ಲಸ್ಸು ಕೂಡ ಆಗಿದೆ. ಅವರು ಸಾಫ್ಟಾಗಿ ಸ್ಮೂತಾಗಿ ಮಾತಾಡ್ಬೋದಾಗಿತ್ತು. ಅದೇನೋ ಅದು ಸ್ವಲ್ಪ ನನಗೆ ಸಂಬಂಧ ಇಲ್ಲದೆ ಹೋದರೂ ಕೂಡ ಮಾಧ್ಯಮಗಳು ಅದನ್ನು ಸಂಬಂಧ ಕಲ್ಪಿಸಿ ಅದನ್ನು ಜಗಜ್ಜಾಹೀರು ಮಾಡೋದ್ರಿಂದ ದೇಶಾದ್ವ್ಯಾಪ್ತಿ ಸ್ವಲ್ಪ ಡ್ಯಾಮೇಜ್ ಆಗಿರ್ಬೋದು. ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಇದೆ, 5 ಗ್ಯಾರಂಟಿ ಯೋಜನೆಗಳಿದ್ದಾವೆ, ಮಹಿಳಾ ಮತದಾರರ ಸಂಖ್ಯೆ ಕೂಡ ಹೆಚ್ಚಾಗಿದೆ. ಇದು ನಿಮಗೆ ವರವಾಗುತ್ತೆ ಅನಿಸುತ್ತಾ ಹೇಗೆ ಅಂತ? ಹೊರ ಆಗುತ್ತೆ. ಕೇವಲ 6 ತಿಂಗಳಲ್ಲಿ ಮಹಿಳಾ ಮತದಾರರು ಇದ್ದರು, ಗ್ಯಾರಂಟಿಗಳು ಇದ್ದು, ಆದರೆ NDA ಅಭ್ಯರ್ಥಿಗೆ 25,000 ಹೆಚ್ಚಿಗೆ ಮತ ಕೊಟ್ಟಿದ್ರು. ಪುನಃ ಅದು ರಿವರ್ಸ್ ಆಗಬೇಕಲ್ಲ 6 ತಿಂಗಳಲ್ಲಿ. ನಾನು ಅದನ್ನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ, ನನಗೆ ಹೊರ ಆಗ್ಬೋದು, ನನಗೆ ಅನುಕೂಲ ಆಗ್ಬೋದು ಅಂತ. ಆಗಲಿ ಅಂತ ಕೂಡ ನೀವು ಕೂಡ ಆಶಿಸಬೇಕು. ಸರ್, ಯೋಗೇಶ್ವರ್ ಅವರು ಮೈತ್ರಿ ಅಭ್ಯರ್ಥಿ ಆಗಿದ್ದಿದ್ರೆ ಗೆಲ್ಲುವ ವಿಶ್ವಾಸ ಹೆಚ್ಚಿತ್ತ. ಈಗ ಕಾಂಗ್ರೆಸ್ ಅಭ್ಯರ್ಥಿ ಆಗಿದ್ರಿ, ಕಡಿಮೆ ಸಮಯದಲ್ಲಿ ಸಂಘಟನೆ ಮಾಡಿದ್ರಿ, ಇದು ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಚುನಾವಣೆಯಲ್ಲಿ ಅಂತ? ಈಗ 2 ಮೈಂಡ್ ಸೆಟ್ ಇರ್ತಕ್ಕಂಥ ಕಾರ್ಯಕರ್ತರು ಈಗ ಒಂದಾಗಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಕಾಂಗ್ರೆಸ್ಸು ಮತ್ತು ನಾನು BJP ಬಿಟ್ಟು ಬಂದದ್ದು ನನ್ನ ಹಿನ್ನೆಲೆ ಇರ್ತಕ್ಕಂಥದ್ದು. ಕೆಲವು ಕಡೆ ಹೊಂದಾಣಿಕೆ ಆಗಿದೆ, ಕೆಲವು ಬೂತಲ್ಲಿ ಹೊಂದಾಣಿಕೆ ಆಗಿಲ್ಲ. ಕೆಲವರು ನನಗೆ ಜವಾಬ್ದಾರಿ ಕೊಡಬೇಕಂತ, ಕೆಲವರು ನಮಗೆ ಕೊಡಬೇಕು ಅಂತ ಆ ತಿಕ್ಕಾಟಗಳ ನಡುವೆ ಚುನಾವಣೆ ಮಾಡಿದ್ದೀವಿ. ಕಾಂಗ್ರೆಸ್ ಪಕ್ಷದ ಮುಖಂಡರು ಒಂದಷ್ಟು ಹೊಂದಾಣಿಕೆ ಮಾಡೋ ಪ್ರಯತ್ನನೂ ಕೂಡ ಮಾಡಿದರು. ಸ್ವಾಭಾವಿಕವಾಗಿ ಕೆಲವು ಕಡೆ ಯೋಗೇಶ್ವರ್ ಗೆಲ್ಲಬೇಕು ಅಂತ ಹೋರಾಟ ಮಾಡಿದ್ದಾರೆ, ಕೆಲವರು ಪ್ರತಿಷ್ಠೆಯಾಗಿ ತೊಗೊಂಡಿದ್ದಾರೆ. ಇದು ಗೊಂದಲ ಇದೆ. ಅದೆಲ್ಲ ನಾನು ಈಗ ಎಲ್ಲಿ ಬಂದು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಅವ್ರು ಮಾಡಲಿಲ್ಲ, ಅವರು ಪಕ್ಕಾ ಕಾಂಗ್ರೆಸ್ ಅಂತ ಅಂದ್ಕೊಂಡಿದ್ದು, ನಮ್ಗೆ ಅವಕಾಶ ಸಿಕ್ಕಲಿಲ್ಲ, ನಮ್ಮ ಲೀಡರ್ಶಿಪ್ ಇಲ್ಲ ಅಂತ ಕೆಲವರು ಮೌನವಾದದ್ದು. ಕೆಲವರು ಮಾಡಿದ್ದಾರೆ ಪ್ರಾಮಾಣಿಕವಾಗಿ. ನಡುವೆ ನನಗೇನೆಂದರೆ ಕಾಂಗ್ರೆಸ್ ಪಕ್ಷ ನನ್ನ ಜೊತೆಲಿತ್ತು, ಇಡೀ ರಾಜ್ಯದ ಕಾರ್ಯಕರ್ತರು ನನ್ನ ಜೊತೆಲಿದ್ದರು. ನೋಡೋಣ ಏನಾಗುತ್ತೆ. ಸಹಜವಾಗಿ ಇಷ್ಟು ದೊಡ್ಡ ಪ್ರಮಾಣದ ಮತದಾನ ಆದಾಗ ಎಲ್ಲರೂ ಕೂಡ ವಿಶ್ವಾಸದಲ್ಲಿರ್ತದೆ, ಗೆಲ್ತೀವಿ, ಇಷ್ಟು ಲೀಡ್ ಬರುತ್ತೆ ಅಂತ. ನೀವು ಸಹಜವಾಗಿ ಹತಾಶೆ ಜೊತೆಗೆ ಸೋಲನ್ನ ಏನಾದ್ರು ಒಪ್ಕೊಳ್ತಿದ್ದೀರಾ ಅಂತ ಈ ಮೂಲಕ? ಯಾವುದೇ ಕಾರಣಕ್ಕೂ ಸೋಲನ್ನು ಒಪ್ಕೊಳ್ಳೋ ಪ್ರಶ್ನೆ ಇಲ್ಲ. ನಾವು ಈ ಚುನಾವಣೆಯಲ್ಲಿ ಸಮಬಲದ ಹೋರಾಟ, ನಾನು ಸೋಲನ್ನು ಒಪ್ಕೊಂಡಿದ್ದೀನಿ ಅಂತ ಏನಲ್ಲ, ಹೋರಾಟ ಇದೆ. 2 ಸರಿ ಸೋತಿದ್ದೀನಲ್ಲ, ಮತ್ತೆ ಗೆಲ್ತೀನಿ ಅಂದರೆ ಮೂರ್ಖತನ ಆಗುತ್ತೆ. ಗೆದ್ದರೆ ನನ್ನ ತಾಲೂಕು ಜನ ಕೈ ಹಿಡಿದಿದ್ದಾರೆ ಅಂತ ಅರ್ಥ. ಬಟ್ ನೋಡಿರಿ, ಕಳೆದ 2 ವಿಧಾನಸಭೆಯಲ್ಲಿ ಒಂದು ಸಾರಿ 30,000 ಬಂದಿತ್ತು ಕಾಂಗ್ರೆಸ್ ಮತ, ಒಂದು ಸಾರಿ ಮೊನ್ನೆ 15,000 ಬಂದಿತ್ತು. 1.5 ವರ್ಷದಿಂದ 15,000 ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಮತ ತಗೊಂಡಿದ್ದರು. ಪುನಃ ಈಗ 1,15,000 ಬರಬೇಕು ಗೆಲ್ಲಬೇಕಂದ್ರೆ, 1,15,000 ಬರಬೇಕು. 1,00,000 ಮತ ಜಾಸ್ತಿ ಆಗಬೇಕಾಗತ್ತೆ. ಆಗ್ಬೋದು, ಎಲ್ಲದೂ ಅವಕಾಶ ಇದೆ. ಪ್ರಜಾಪ್ರಭುತ್ವದ ಸೌಂದರ್ಯನೇ ಹಾಗೆ, ಏನು ಬೇಕಾದ್ರೂ ಆಗ್ಬೋದು. ಬಟ್ ನಂದು ಶ್ರಮ ಹೋರಾಟ ಇದೆ. ಇದು ನನಗೆ ಕಾಂಗ್ರೆಸ್ ಚಿಹ್ನೆ ಮತ್ತು ಕಾಂಗ್ರೆಸ್ಸನ್ನು ಎಲ್ಲರೂ ಪ್ರಚಾರಕ್ಕೆ ಬಂದಿದ್ದಾರೆ. ನೋಡೋಣ, ಒಳ್ಳೆಯದಾಗ್ಬೋದು. ಇದಿಷ್ಟು ಕೂಡ ಕಾಂಗ್ರೆಸ್ ಅಭ್ಯರ್ಥಿ CP ಯೋಗೇಶ್ವರ್ ಅವರ ಮಾತು. ಕ್ಯಾಮರಾ ಪರ್ಸನ್ ಶಶಿ ಜೊತೆ ವಿನಯ್ ಬಸಪ್ಪ, ಪಬ್ಲಿಕ್ TV, ರಾಮನಗರ. ಸೊ ಅವರ ಮಾತುಗಳಲ್ಲಿ ಒಂದು ರೀತಿಯಾಗಿ ಹತಾಶೆ ಇದೆ ಅನ್ನೋದಂತೂ ಕಾಣಿಸ್ತಾ ಇದೆ, ಇಲ್ಲ ಅಂತ ಹೇಳಕ್ ಸಾಧ್ಯನೇ ಇಲ್ಲ. ಕಾರಣ ಅವರೇ ಹೇಳ್ತಾ ಇದ್ದಾರೆ, ಜಮೀರ್ ಅವರು ಇನ್ನೊಂಚೂರು ಸಾಫ್ಟಾಗಿ ಮಾತಾಡಬೇಕಾಗಿತ್ತು, ಅದರ ಅವಶ್ಯಕತೆ ಇರಲಿಲ್ಲ ಅಂತ ಹೇಳಿ. ಮುಸ್ಲಿಂ ಓಟ್ಗಳು ಕನ್ಸಾಲಿಡೇಟ್ ಆಯಿತು ಅನ್ನುವಂಥದ್ದನ್ನು ಹೇಳ್ತಾರೆ. ಅದು ಒಕ್ಕಲಿಗ ಓಟ್ಗಳ ಮೇಲೆ ಡ್ಯಾಮೇಜ್ ಆಯಿತು. ಅವರು ಇನ್ನೂ ಒಂದು ಮಾತನ್ನು ಹೇಳ್ತಾರೆ, ಫೋನ್ ಮಾಡಿ ನಂಗೆ ತುಂಬ ಜನ ಹೇಳ್ಬಿಟ್ರು, ನಾವು ನಿಮ್ಗೆ ಓಟ್ ಹಾಕಬೇಕು ಅಂತ ಇದ್ವಿ, ಬಟ್ ಈ ಮಾತು ನಮಗೆ ಭಾಳ ನೋವು ತಂದಿದೆ ಅಂತ ಹೇಳ್ಬಿಟ್ಟು ನೇರವಾಗಿ ಅವ್ರಿಗೆ ಹೇಳಿದ್ರಂತೆ. ಸೊ ಹಾಗಾಗಿ ಅದೊಂದು ಆತಂಕ ಅವರನ್ನು ಮನೆ ಮಾಡಿದೆ. ಗೊತ್ತಿಲ್ಲ ಜನ ಹೇಗೆ ಮತ ಚಲಾವಣೆ ಮಾಡಿದ್ದಾರೆ ಅಂತ.